ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಜ್ಯೋತಿಷರಿದ್ದಾರೆ. ಬಟ್ ತುಂಬ ಜನ ಹೇಳೋದು ನಿಜ ಆಗೋದಿಲ್ಲ. ಇದು ನಿಜವಾದ ಜ್ಯೋತಿಷಿ ಯಾರು ನಾಲೆಡ್ಜ್ ಇದೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಭಾಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ. ನನ್ನ ಒಂದು ಒಪಿನಿಯನಲ್ಲಿ ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಿಬೇಕು ಅಂತಂದರೆ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ 3 ಘಟನೆಗಳು ಅಟ್ಲೀಸ್ಟ್ ಹೇಳಬೇಕಾದ್ರು. ಹೇಗೆ ಹೇಳೋದು ಅಂದರೆ ಟೈಮಿಂಗ್ ಸಮೇತವಾಗಿ, ಅಂದರೆ ಈ ಆಯಾ ಒಂದು ಕಾಲಘಟ್ಟದಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಯಾ ಮಂತ್ಗಳಲ್ಲಿ ಈ ಥರ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಹೇಳಬೇಕಾಗತ್ತೆ. ಇದರಿಂದ ನಮಗೊಂದು ನಂಬಿಕೆ ಬರುತ್ತೆ, ಭವಿಷ್ಯ ಕೂಡ ಅವರು ಹೇಳ್ತಾರೆ ಅಂತೇಳಿ. ಒಂದೊಂದು ಸಲ ನಾವು ಕೊಟ್ಟಿರೋ ಬರ್ತ್ ಟೈಮ್ ಸರಿ ಇರೋದಿಲ್ಲ. ಆ ಬರ್ತ್ ಟೈಮ್ನ ಅವರು ರೆಕ್ಟಿಫೈ ಮಾಡಬೇಕು. ಅಂದರೆ ಲಗ್ನವನ್ನು ಬದಲಾವಣೆ ಮಾಡಿ. ಯಾಕೆಂದರೆ ಲಗ್ನದಿಂದಲೇ ಕೂಡ ನಾವು ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ. ಲಗ್ನದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೋಡಿ ತಿದ್ದಿ ನಿಮ್ಗೆ ಈ ಲಗ್ನ ಅಂತ ಕಂಡುಹಿಡಬೇಕು. ನೀವು ಕೊಟ್ಟಿರೋ ಟೈಮನ್ನೇ ಹಾಕಿ ನಿಮ್ಮ ಜಾತಕವನ್ನು ಹೇಳೋದು ಅಷ್ಟು ಸರಿಯಲ್ಲ. 3ನೇದು ಪರಿಹಾರ ಹೇಳುವಾಗ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿರುವಂತಹ ಪರಿಹಾರವನ್ನು ಹೇಳಬೇಕಾಗುತ್ತೆ. ಆ ಪೂಜೆ, ಈ ಪೂಜೆ, ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಕರಂಗುಲಿ ಮಾಲ, ಆಮೇಲೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡ್ತಿದ್ರೆ ಇದು ನಿಜವಾದ ಜ್ಯೋತಿಷ ಪದ್ಧತಿ ಅಲ್ಲ. ಏಕೆಂದರೆ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ಕೇವಲ ದಾನ ಮತ್ತು ಮಂತ್ರ ಜಪಗಳ ಬಗ್ಗೆ ಹೇಳಿದೆ. ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದ್ರ ನಂತರದಲ್ಲಿ ಜ್ಯೋತಿಷದು ನಿಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಬಾರ್ದು. ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾ ಟೈಮ್ ಪೀರಿಯಡಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ನಡೆಯೋ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳಬೇಕಾಗುತ್ತೆ. ಭವಿಷ್ಯವನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ನೀವು ಜ್ಯೋತಿಷ್ಯವನ್ನು ಕೇಳಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ 10 ನಿಮಿಷದಲ್ಲಿ 20 ನಿಮಿಷದಲ್ಲಿ ಎಲ್ಲ ಇಡೀ ಕುಟುಂಬದವ್ರದ್ದೇ ಜ್ಯೋತಿಷ್ಯ ಹೇಳ್ಬಿಡ್ತಾರೆ ಕೆಲವರು. ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಜಾತಕವನ್ನು ಟೈಮ್ ತೊಗೊಂಡು ಅನಲೈಸ್ ಮಾಡಬೇಕು. ಯಾಕೆಂದರೆ ಲಗ್ನ ಕುಂಡಲಿ, ನವಾಂಶ ಕುಂಡಲಿ ಹತ್ರ ಷೋಡಶ ವರ್ಗಗಳಿದೆ. ಆಮೇಲೆ ಅಷ್ಟಕ ವರ್ಗಗಳನ್ನ ನೋಡಬೇಕಾಗತ್ತೆ. ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಗಳು ಮಾಡಬೇಕಾಗತ್ತೆ. ಸಾಫ್ಟ್ವೇರ್ ಇದ್ದರೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಗ್ಲ್ಯಾನ್ಸ್ ಮಾಡಿದ ತಕ್ಷಣವೇ ಯಾರು ಕೂಡ ಜಾತಕವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ರಾಶಿ ಭವಿಷ್ಯವನ್ನು ಹೇಳುವಾಗ ಬಹಳಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಮಂತ್ರೇಶ್ವರನ ಫಲದೀಪಿಕೆ ಗ್ರಂಥವನ್ನು ನಾನು ಆಧಾರವಾಗಿ ಹೇಳ್ತೀನಿ. ಇಂಡಿಕೇಶನ್ಸ್ ಮಾತ್ರ. ಬಟ್ ನಿಮಗೆ ನಡೆದಿರುವಂಥ ದಶೆ, ನಿಮ್ಮ ಲಗ್ನ, ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಒಂದು ಜನವರಿ ತಿಂಗಳು 12ನೇ ತಾರೀಕು ನಂತರದಲ್ಲಿ ಈ ವಾರದಲ್ಲಿ ಘಟಿಸಬಹುದಾದಂತಹ ಘಟನೆಗಳ ಬಗ್ಗೆ ನಾವು ಗಮನಿಸೋದಾದರೆ 12ನೇ ಮನೆಯಲ್ಲಿ ಶನಿ ಇರುವಂಥದ್ದು. ಯಾವಾಗ ಶನಿ 12ನೇ ಮನೆಗೆ ಬರುತ್ತೆ, ಇದು ಹಲವಾರು ವಿಚಾರಗಳನ್ನು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ 1ನೇದು ಆಧ್ಯಾತ್ಮಿಕ ಭಾವನೆಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಥಾಟ್ಸ್, ಆಲೋಚನೆಗಳು. ಹಾಗೆಯೇ ದೂರದಲ್ಲಿರುವಂತಹ ಆಂಜನೇಯನ ದೇವಸ್ಥಾನವಾಗಿರ್ಬೋದು, ಶನಿಯ ದೇವಸ್ಥಾನ ಆಗಿರ್ಬೋದು, ಇಲ್ಲಿಗೆ ನೀವು ವಿಸಿಟ್ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ಅನಾವಶ್ಯಕ ಫೈನಾನ್ಷಿಯಲ್ ಲಾಸ್ ಆಗೋ ಸಾಧ್ಯತೆ ಇದೆ. ಕೆಲವರು ಈ ಒಂದು ಶೇರ್ ಮಾರ್ಕೆಟ್ ಇದರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಿರ್ತಾರೆ, ಹೊಸ ಹೊಸ ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ನಿಮ್ಮ ದಶಾ ಪೀರಿಯಡ್ ನಿಮಗೆ ಫೇವರೇಬಲ್ ಆಗಿಲ್ಲ ಅಂತಂದರೆ, ರಾಶಿ ಆದಾದ್ಮೇಲೆ ನಾನು ಹೇಳೋದಾದರೆ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಡಿ. ಲಾಸ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಇದರ ನಂತರದಲ್ಲಿ ಗುರುಗ್ರಹ ಇನ್ನೇನು ಬದಲಾವಣೆ ಆಗುತ್ತೆ. ಪ್ರಾಪರ್ಟಿ ತಗೊಳ್ಳುವಂಥ ಯೋಗಗಳು ಹೆಚ್ಚಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಮಾತುಕತೆ ನಡೆದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಓಡಾಟ ಮಾಡಿರ್ಬೋದು. ಇಲ್ಲಿ ಪ್ರಾಪರ್ಟಿನ ಖರೀದಿ ಮಾಡುವಂಥ ಅವಕಾಶಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಬಟ್ ಈಗ ಸಾಧ್ಯತೆ ಇಲ್ಲ. ಇನ್ನು ಅದು ಹೊಸ ವರ್ಷ, ಹೊಸ ಸಂವತ್ಸರ ಪ್ರಾರಂಭ ಆಗಬೇಕು. ಇದ್ರ ನಂತರದಲ್ಲಿ ವಿವಾಹಕ್ಕೆ ಅಂತ ಸಂಬಂಧಪಟ್ಟಂತೆ ನಾನು ನೋಡೋದಾದರೆ ಶುಕ್ರ ಗ್ರಹ ಅಷ್ಟು ಉತ್ತಮ ಪೊಸಿಷನಲ್ಲಿ ಇಲ್ಲ. ಯಾಕೆಂದರೆ ಅಫ್ಲಿಕ್ಟೆಡ್ ಅಂತ ಹೇಳ್ತಾರೆ. ಅಫ್ಲಿಕ್ಟೆಡ್ ಅಂತಂದರೆ ಒಂದು ಗ್ರಹ ತನ್ನ ಶಕ್ತಿಯನ್ನು ಕಳ್ಕೊಳ್ಳೋದು. ಗ್ರಹ ತನ್ನ ಶಕ್ತಿನ ಕಳ್ಕೊಳ್ಳೋಕೆ ಈಗ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಗ್ರಹ ಇರುತ್ತೆ ಅನ್ಕೊಂಡು, ಶುಕ್ರ ಗ್ರಹ, ಅದು ಶಕ್ತಿ ಕಮ್ಮಿ ಇದೆಯಲ್ಲ ಅಂತ ಹೇಳೋದಕ್ಕೆ ನಾವು ವಿಂಶೋಪಕ ಬಲವನ್ನು ನೋಡ್ತೀವಿ. ಅದು ದಿಗ್ಬಲ ಇದೆಯಾ ಅಂತ ನೋಡ್ತೀವಿ. ಅಂದರೆ ಈ ಷಡ್ಬಲಗಳಲ್ಲಿ ಬಲ ಎಷ್ಟಿದೆ ಅಂತ ನೋಡ್ತೀವಿ, ಪಾಯಿಂಟ್ಸ್ ನೋಡ್ತೀವಿ. ಹಸ್ತದಲ್ಲೂ ಕೂಡ ನಾವು ಶುಕ್ರನ ಸ್ಥಾನ ಹೇಗಿದೆ ಅಂತ ನೋಡ್ತೀವಿ. ಸೊ ಈ ಥರ ಮಲ್ಟಿಪಲ್ ವೇಯಲ್ಲಿ ಶುಕ್ರ ಗ್ರಹವನ್ನು ನೋಡ್ತೀವಿ. ಹೀಗೆ ಈ ಒಂದು ಮೇಷರಾಶಿಯನ್ನು ನೋಡಿದಾಗ ವಿವಾಹ ವಿಳಂಬ ಆಗುತ್ತೆ. ಸಂಬಂಧಗಳು ಬರದೇ ಇರ್ಬೋದು, ಒಳ್ಳೆ ಸಂಬಂಧಗಳು ಸಿಗದಲ್ಲೇ ಇರ್ಬೋದು. ಅನಾವಶ್ಯಕ ಟೆನ್ಷನ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಕೆಲವರಿಗೆ ಎಂಗೇಜ್ಮೆಂಟ್ ತನಕ ಬಂದು ಮದುವೆ ಸ್ಟಾಪ್ ಆಗಿಬಿಡುವಂಥದ್ದು, ಲೇಟ್ ಆಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಮೇಷರಾಶಿಯವ್ರಿಗಿದೆ ಅಂತ ಹೇಳ್ಬೋದು. ಇದಾದಮೇಲೆ ಪಂಚಮ ಭಾವದಲ್ಲಿ ಕೇತು ಇರುವಂಥದ್ದು ಕೂಡ ಈ ಸಂತಾನಕ್ಕೋಸ್ಕರ ಪ್ರಯತ್ನ ಪಡಿದ ದಂಪತಿಗಳೇ ಅಷ್ಟು ಒಳ್ಳೆಯದೇನಲ್ಲ. ಪ್ರೇಮಿಗಳಿಗೆ ನೀವು ಯಾರಾದರೂ ಇಷ್ಟಪಟ್ಟಿದ್ರೆ ಅಲ್ಲಿ ಬಿರುಕುಗಳು, ಕಿರಿಕಿರಿಗಳು ಸಾಧ್ಯತೆ ಇರುತ್ತೆ, ಬ್ರೇಕಪ್ಗಳ ಸಾಧ್ಯತೆ ಇರುತ್ತೆ. ಇನ್ನೊಂದು 11ನೇ ಮನೆ ರಾಹು ಬಂದು ಯಾವಾಗಲೂ ಕೂಡ ನಿಮ್ಮ ಅಣ್ಣಂದರಿಗೆ ಒಳ್ಳೆಯದಲ್ಲ, ಅಥವಾ ನೀವು ಬಿಸ್ನೆಸ್ ಪಾರ್ಟ್ನರ್ಸ್ ಯಾರಾದರೂ ಇದ್ದರೆ ಒಳ್ಳೆಯದಲ್ಲ. ಇನ್ವೆಸ್ಟ್ಮೆಂಟಿಗೆ ಅಷ್ಟು ಒಳ್ಳೆಯದೇನಲ್ಲ. ಬಟ್ ಈ ಯಾವ ಥರ ಬಿಸ್ನೆಸ್ಗಳಂತಂದರೆ, ಈ ಒಂದು
ಲಿಕ್ವಿಡ್ ರಿಲೇಟೆಡ್, ಈಗ ವಾಟರು, ಫ್ಯೂಯಲ್ಲು, ಬೆವರೇಜಸ್, ತಂಪು ಪಾನೀಯಗಳಂತ ಏನು ಹೇಳ್ತೀವಿ, ಇದನ್ನು ಮಾಡ್ತಿರುವಂಥವ್ರಿಗೆ ಸ್ವಲ್ಪ ಅನುಕೂಲ ಆಗೋ ಸಾಧ್ಯತೆ ಇದೆ. ಬಟ್ ಹೊಸದಾಗಿ ಬಿಸ್ನೆಸ್ಗಳನ್ನ ಪ್ರಾರಂಭ ಮಾಡೋರಿಗೆ ನಾನು ಅಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ಇದ್ರ ಜೊತೆಯಲ್ಲಿ ನವಮ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾ ಇದ್ದರೆ ದೂರ ಪ್ರಯಾಣ ಇದೆ. ವಿದೇಶ ಪ್ರಯಾಣ ಆದರೂ ಆಗ್ಬೋದು, ಅಥವಾ ನಿಮ್ಮ ಸ್ಥಳದಿಂದ ದೂರದಾದರೂ ಪ್ರಯಾಣಗಳ ಸಾಧ್ಯತೆ ಇದೆ ಅನ್ಬೋದು.